ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಜೀವಿತ ಪ್ರಯಾಣದಲ್ಲಿ ಎಂಬ ಹಾಡನ್ನು ದೀಪಾ ಚಂದ್ರು ಅವರು ಬರೆದಿದ್ದಾರೆ. ಇದೇ ತಿಂಗಳು ಆಗಸ್ಟ್ 29ನೇ ತಾರೀಕು ಸಂಜೆ 7 ಗಂಟೆಗೆ ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗಲಿಕ್ಕಿದೆ. ಸಿಸ್ಟರ್ ದೀಪಾ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟಿದೆ. ಭಾಳ ಬಡ ಕುಟುಂಬದಲ್ಲಿ ಬೆಳೆದಿರತಕ್ಕಂಥ ಸಿಸ್ಟ್ರು. ತಂದೆ ತಾಯಿನ ಪ್ರಾಯ ವಯಸ್ಸದಲ್ಲಿ ಅವರು ಕಳ್ಕೊಂಡರು. ಚಿತ್ರದುರ್ಗ ಜಿಪ್ಸಿ ಚಿಲ್ಡ್ರನ್ಸ್ ಹೋಮ್ನಲ್ಲಿ ಸುಮಾರು 12 ವರ್ಷ ಕಾಲ ಅವರು ವಸತಿ ನಿಲಯದಲ್ಲಿ ಇದ್ದು ವಿದ್ಯಾಭ್ಯಾಸವನ್ನು ಮುಗಿಸಿ ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಅವರ ಜೀವಿತವನ್ನೇ ಕುರಿತು ಈ ಜೀವಿತ ಪಯಣದಲ್ಲಿ ಎಂಬ ಹಾಡನ್ನು ಬರೆದಿದ್ದಾರೆ. ಇದನ್ನು ಕೇಳ್ರಿ, ಅನೇಕರಿಗೆ ನಿಮಗೆ ಪ್ರಯೋಜನವಾಗುವುದು ಮತ್ತು ನೀವು ಕೇಳಿ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ಮತ್ತು ಹೇಳುವುದೇನೆಂದರೆ, ನೀವು ಯೂಟ್ಯೂಬ್ ಚಾನಲಲ್ಲಿ ನೀವು ಕೇಳಿ ಸಬ್ಸ್ಕ್ರಿಪ್ಷನ್ ಮಾಡಿ ಅನೇಕರಿಗೆ ನೀವು ಈ ಹಾಡಿನ ಬಗ್ಗೆ ತಿಳಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ದೀಪಾ ಚಂದ್ರನ್ನ ಇನ್ನೂ ದೇವರಿಗೆ ಹೆಚ್ಚಾಗಿ ಆಶೀರ್ವದಿಸಲಿ. ಆ ಬಡ ಕುಟುಂಬದವ್ರನ್ನ ಕರ್ತನ ಮೇಲೆ ಕೆತ್ತಿದ್ದಾನೆ. ಇನ್ನು ಅನೇಕ ಹಾಡುಗಳು ಹೊರಗೆ ಬರುವಂತೆ ನಾನು ಅವರನ್ನು ಆಶೀರ್ವದಿಸುತ್ತೇನೆ. ಕರ್ತನಲ್ಲಿ ಪ್ರಾರ್ಥಿಸುತ್ತೇನೆ. ದೇವರು ಎಲ್ಲರನ್ನ ಆಶೀರ್ವದಿಸಲಿ. ಆಮೇನ್.